ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು ಅಂತೇಳಿ ಆ ಹೋರಾಟ ತೀವ್ರ ಸ್ವರೂಪ ಪಡೆದು ಈಗ ಚಿಕ್ಕೋಡಿಯಲ್ಲಿ ಅಥಣಿ ಮತ್ತು ಹುಕ್ಕೇರಿ ಬಂದ್ ಕೂಡ ಆಗಿದೆ. ಈ ಹೋರಾಟಕ್ಕೆ ಈಗ ಬಿಜೆಪಿಯ ಸಾಥ್ ಸಿಗ್ತಾ ಇದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿಜೇಂದ್ರ ಸಾಥ್ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸೋದಕ್ಕೆ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ವಿಜೇಂದ್ರ. ಇವತ್ತು ಸಂಜೆ 5 ಗಂಟೆ ತನಕ ಸರ್ಕಾರಕ್ಕೆ ವಿಜೇಂದ್ರ ಗಡುವು ಕೊಟ್ಟಿದ್ದಾರೆ. ಸರ್ಕಾರ ಏನಾದರೂ ಈ ಹೋರಾಟಕ್ಕೆ ಸ್ಪಂದಿಸದೆ ಹೋದ್ರೆ ರಾಜ್ಯಾದ್ಯಂತ ಈ ಹೋರಾಟ ಇನ್ನಷ್ಟು ತೀವ್ರ ಆಗುತ್ತೆ. ಇವತ್ತಿನಿಂದಲೇ ಅಹೋರಾತ್ರಿ ಧರಣಿ ಕೂಡ ನಡೆಸೋದಕ್ಕೆ ಪ್ಲಾನಿಂಗ್ ಆಗಿದೆ. ಸರ್ಕಾರ ಸ್ಪಂದಿಸದೆ ಹೋದ್ರೆ ನಾಳೆ ನನ್ನ ಹುಟ್ಟುಹಬ್ಬ ಕೂಡ ಆಚರಿಸಲ್ಲ. ಸಂಜೆಯೊಳಗೆ ಸರ್ಕಾರ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಇಲ್ಲದೆ ಹೋದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಹೋರಾಟಕ್ಕೆ ಕರೆ ಕೊಡೋದಾಗಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಡೋದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಮಾಹಿತಿ ತಿಳಿಸಿದ್ದಾರೆ. ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಈ ಪ್ರತಿಭಟನೆ ಆಗಿರೋದು. 1 ಟನ್ ಕಬ್ಬಿಗೆ 3,500 ನಿಗದಿಯಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆದರೆ ಮಾತುಕತೆ ಆಗಿರೋದು 3,250ಕ್ಕೆ. ಅದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಈಗ ವಿಜೇಂದ್ರ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಾನು ಇವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಕ್ಕರೆ ಖಾತೆ ಸಚಿವರು, ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ. ಈಗ ಸಮಯ 1 ಗಂಟೆ 10 ನಿಮಿಷ ಆಗಿದೆ. ಸಂಜೆ 5 ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ, ಉಸ್ತುವಾರಿ ಸಚಿವರು ಬರ್ತಾರೋ, ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಕೈಯಲ್ಲಿ ಬರ್ತಾರೋ ನನಗೆ ಗೊತ್ತಿಲ್ಲ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಅಷ್ಟೇ ಅಲ್ಲ, ನಾಳೆ ದಿನ ನಮ್ಮ ಮುಖಂಡರು ಮಾತನಾಡ್ತಿದ್ರು, ಅಣ್ಣ ನಾಳೆ ನೀವು ಹುಡುತಪ್ಪ ಇದೆ, ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಕೂಡ ಇಲ್ಲೇ ಇರ್ತೇನೆ. ನಾಳೆನೂ ಕೂಡ ನಮ್ಮ ಕಬ್ಬು ಬೆಳೆಗಾರರು ಹೋರಾಟಗಾರರು ತಾವೇನಿದ್ದೀರಿ, ನಾಳೆನೂ ಕೂಡ ಇಲ್ಲಿ ಇದ್ದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ನಾಳೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಆಗ್ತದೆ, ಅದರಲ್ಲೂ ಕೂಡ ಈಗ ಬಿಜೆಪಿ ಎಂಟ್ರಿ ಕೊಟ್ಟಿರೋದ್ರಿಂದ, ಸಾಥ್ ನೀಡ್ತಾ ಇರೋದ್ರಿಂದ ಇದರ ಸ್ವರೂಪ ಇನ್ನಷ್ಟು ತೀವ್ರ ಆಗ್ತಿದೆಯಾ ಅಂತ? ಪ್ರತಿಮಾ, ಈ ಒಂದು ವಿಚಾರ, ಕಬ್ಬು ಬೆಳೆಗಾರರ ವಿಚಾರ ಅಂದ್ರೆ ರಾಜಕೀಯವಾಗಿ ಕೂಡ ಪ್ರಬಲವಾದಂತಹ ಅಸ್ತ್ರವನ್ನಾಗಿ ಮಾಡಿಸ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈಗಾಗಲೇ ಹಿಂದೆ ಯಡಿಯೂರಪ್ಪನವರು ರೈತರ ವಿಚಾರವನ್ನ ಮುಂದಿಟ್ಕೊಂಡು ಯಾವ ರೀತಿ ಹೋರಾಟ ಮಾಡ್ತಿದ್ರು, ಅದೇ ಮಾದರಿಯಲ್ಲಿ ಈಗ ವಿಜಯೇಂದ್ರ ಕೂಡ ಈ ಕಬ್ಬು ಬೆಳೆಗಾರರ ಒಂದು ಸಂಘರ್ಷ ಏನಿದೆ ಅಥವಾ ಸಮಸ್ಯೆ ಏನಿದೆ ಅದನ್ನ ಒಂದು ಪ್ರಬಲ ರಾಜಕೀಯ ಅಸ್ತ್ರವಾಗಿ ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು 5 ಗಂಟೆ ತನಕ ಒಂದು ಗಡುವನ್ನ ಬಿಜೆಪಿಯ ವಿಜಯೇಂದ್ರ ಈಗ ನೀಡ್ತಾ ಇದ್ದಾರೆ ಸರ್ಕಾರಕ್ಕೆ. ಒಂದ್ ವೇಳೆ ಸಮಸ್ಯೆಗೆ ಪರಿಹಾರವನ್ನ ತರದೇ ಇದ್ರೆ ನಾಳೆಯಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡ್ತೀವಿ. ಬಿಜೆಪಿ ಕಾರ್ಯಕರ್ತರು ಕೂಡ, ಬಿಜೆಪಿ ಇನ್ನಿತರ ಸ್ಥಳೀಯ ನಾಯಕರು ಕೂಡ ಜಾಯ್ನ್ ಆಗ್ತಾರೆ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ನಾಳೆ ವಿಜಯೇಂದ್ರ ಅವರ 50ನೇ ಹುಟ್ಟುಹಬ್ಬ ಕೂಡ ಅದು. ಸಹಜವಾಗಿ ರಾಜಕೀಯ ಪಕ್ಷದ ನಾಯಕರು ಅಂದಾಗ ಅವರ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡೋದಿರ್ಬೋದು ಅಥವಾ ಒಂದು ಬರ್ತ್ಡೇ ಸೆಲೆಬ್ರೇಷನ್, ಜನ್ಮದಿನದ ಆಚರಣೆಯನ್ನ ಮಾಡುವಂಥದ್ದು ಒಂದು ಸಹಜವಾಗಿ ದೊಡ್ಡ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಈಗ ಇದೇ ಸಂದರ್ಭದಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ಏನು ಹೋರಾಟ ಆಗ್ತಾ ಇದೆ, ಹೋರಾಟದಲ್ಲೇ ನನ್ನ ಬರ್ತ್ಡೇ ಆಚರಣೆ ಮಾಡ್ಕೊತೀನಿ, ಸಂಭ್ರಮಾಚರಣೆಗಿಂತ ಹೆಚ್ಚಾಗಿ ನಾನು ಅಲ್ಲೇ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತೀನಿ. ಯಾಕೆಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಅಂದ್ರೆ ರೈತರ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಆಚರಣೆ ಮಾಡ್ಕೊಳ್ಳೋದು ಸೂಕ್ತವಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಈ ಬೆಳೆಗಾರರ ದೃಷ್ಟಿಯಿಂದ, ಜೊತೆಗೆ ಹೋರಾಟ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಘೋಷಣೆ ಮಾಡಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಅತ್ಯಂತ ಪ್ರಮುಖವಾಗಿ ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡದ ಕೆಲ ಭಾಗ ಇರ್ಬೋದು, ಹಾಗೆ ಧಾರವಾಡದ ಕೆಲ ಭಾಗ ಇರ್ಬೋದು, ಹಾಗೆ ಗದಗ ಜಿಲ್ಲೆಯಲ್ಲೂ ಕೂಡ ಇರ್ಬೋದು. ಈ ಭಾಗದಲ್ಲಿ ಕಬ್ಬು ಬೆಳೆಗಾರರ ಪ್ರಮಾಣ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಆ ಭಾಗದ ರೈತರಿಗೆ ಸಂಪರ್ಕವಾಗುವಂತಹ ನಿಟ್ಟಿನಲ್ಲಿ ರಾಜಕೀಯವಾಗಿ ಕೂಡ ಒಂದು ಪ್ರಬಲವಾಗಿ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಒಂದ್ ಕಡೆಗೆ ಅಹೋರಾತ್ರಿ ಧರಣಿಯ ಬಗ್ಗೆ ಈಗಾಗಲೇ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಒಂದ್ ವೇಳೆ ಸರ್ಕಾರ ಸ್ಪಂದನೆ ನೀಡಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಜನ್ಮದಿನದಂತ ಕಾರ್ಯಕ್ರಮವನ್ನು ಕೂಡ ರೈತರ ನಡುವೆಲ್ಲೇ ಕೂಡ ಮಾಡ್ಕೊಳ್ಳೋ ಮೂಲಕ ಒಂದು ರೈತಾಪಿ ವರ್ಗಕ್ಕೂ ಕೂಡ ಒಂದು ಕನೆಕ್ಟ್ ಆಗುವಂಥದ್ದು, ಜೊತೆಗೆ ರಾಜಕೀಯವಾಗಿ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್ ತಮ್ಮ ಮಾಹಿತಿಗೆ. ಎಸ್, ಕಬ್ಬಿಗೆ ಬೆಲೆ ನಿಗದಿಗೆ ಆಗ್ರಹಿಸಿ ನಡೀತಾ ಇರುವಂತಹ
ಬಹಳ ದೊಡ್ಡ ಪ್ರತಿಭಟನೆ ಇದು. 6 ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇತ್ತು. ಅಹೋರಾತ್ರಿ ಧರಣಿ ಕೂಡ ರೈತರು ನಡೆಸಿದ್ರು. ಈಗ ಇದು ರಾಜಕೀಯ ಸ್ವರೂಪ ಕೂಡ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ರಾಜಕೀಯ ಪಕ್ಷ ಎಂಟ್ರಿ ಆಗಿದೆ, ಬಿಜೆಪಿ ಬೆಂಬಲ ಕೊಡ್ತಾ ಇದೆ, ಖುದ್ದು ವಿಜಯೇಂದ್ರ ತೆರಳಿದ್ದಾರೆ, ಜೊತೆಗೆ ಗಡುವು ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸಂಜೆಯೊಳಗೆ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು. ರೈತರು ಆಗ್ರಹಿಸ್ತಾ ಇರುವಂಥದ್ದು ಟನ್ಗೆ 3,500 ನಿಗದಿಯಾಗಬೇಕು ಅನ್ನೋದು. ಆದರೆ ಅದಕ್ಕೆ ಈಗಾಗಲೇ ಇದ್ದಂತಹ ಅಲ್ಲಿ ಕಬ್ಬಿನ ಸಕ್ಕರೆ ಕಾರ್ಖಾನೆಯವರು ಯಾರು ಕೂಡ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಚರ್ಚೆ ಮುಂದುವರಿತಾ ಇದೆ. ಬಾಕಿ ಪಾವತಿ ಕೂಡ ಉಳ್ಕೊಂಡಿದೆ. ಹಾಗೆ ಜಂಬಗಿ BK ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವಂತಹ ಕಾರ್ಯ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಜಂಬಗಿ. ನಿನ್ನೆನೂ ಕೂಡ ಬಾಗಲಕೋಟೆ ಬೇರೆ ಬೇರೆ ಭಾಗದಲ್ಲಿ ಬಹಳ ಹೋರಾಟ ನಡೆದಿತ್ತು. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಅನ್ನುವಂಥದ್ದು ಒತ್ತಾಯ, ಮತ್ತೆ ಬಾಕಿ ಪಾವತಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ ಅಂತಂದ್ರೆ, ಹೌದಪ್ಪ ಈಗ ವಿಜಯೇಂದ್ರ ಹೋಗಿ ಪ್ರತಿಭಟನೆ ಮಾಡಿ ಇದನ್ನೆಲ್ಲ ಸರ್ಕಾರ ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ರಾಜಕೀಯ ಪಕ್ಷಗಳಿಗೆ ರೈತರು ಪರ ನಿಂತು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಭರವಸೆ ಕೊಡ್ಬೋದೇ ಹೊರತು ವಸ್ತುನಿಷ್ಠವಾಗಿ ಹೋರಾಟ ಮಾಡೋದಕ್ಕೆ ಇವ್ರಿಗೆ ಸಾಧ್ಯನಾ? ಅದಿಲ್ಲಿರುವಂಥ ಪ್ರಶ್ನೆ. ಎಷ್ಟು ಮಂದಿ BJPಯ ಶಾಸಕರುಗಳು ಅಥವಾ ನಾಯಕರುಗಳು ಶುಗರ್ ಫ್ಯಾಕ್ಟರಿ ಇಟ್ಕೊಂಡು ಬಾಕಿ ಉಳಿಸ್ಕೊಂಡಿಲ್ಲ? ಈಗ ಲೆಕ್ಕ ಕೊಡ್ತಾ ಹೋದ್ರೆ ಎಷ್ಟು ಮಂದಿ ಇದ್ದಾರೆ? ಕಾಂಗ್ರೆಸ್ ನಾಯಕರುಗಳು ಎಷ್ಟು ಮಂದಿ ಇದ್ದಾರೆ ಶುಗರ್ ಫ್ಯಾಕ್ಟರಿ ಇಟ್ಕೊಂಡಿರುವಂಥವ್ರು, ಇವ್ರಿಗೆ ಬಾಕಿ ಕೊಡದೇ ಇರುವಂಥವ್ರು? ಈಗ ಹಂಗಾರೆ ಅವ್ರವ್ರ ನಾಯಕರುಗಳಿಗೆ ವಿಜಯೇಂದ್ರ ಹೇಳ್ಬಿಡ್ತಾರ ತಮ್ಮ ಶಾಸಕರುಗಳಿಗೆ ಅಥವಾ ತಮ್ಮ ನಾಯಕರುಗಳು ಯಾರ್ಯಾರು ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದೀರಾ ಬಾಕಿ ಕೊಟ್ಬಿಡಿ ಅಂತ ಹೇಳೋ ಧೈರ್ಯ ಇದೆಯಾ? ಸಾಧ್ಯನಾ ಅದು? ಇದು ಇಲ್ಲಿರುವಂಥ ಪ್ರಶ್ನೆ. ಹಾಗಾಗಿ ಈ ಬಾರಿ ಅಂತೂ ಸುಮ್ಮನೆ ರೈತರು ಪರ ಇದ್ದೀವಿ ಅಂತ ಬೂಟಾಟಿಕೆ ಮಾಡುವಂಥದ್ದನ್ನು ನಿಲ್ಲಿಸಬೇಕಿದೆ. ಇವ್ರಿಗೆ ನಿಜಕ್ಕೂ ಕೂಡ ಸಮಸ್ಯೆಯಲ್ಲಿ ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ, ಆ ಬಾಕಿಯನ್ನು ಕೂಡಲೇ ಎಷ್ಟು ಪಾವತಿ ಮಾಡೋಕೆ ಅವಕಾಶ ಇದೆ, ಅದನ್ನ ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಇವರು ನಿರ್ಧಾರಕ್ಕೆ ಬರಬೇಕಿದೆ. ಆಗ ಮಾತ್ರ ಸಾಧ್ಯ. ಈಗ ಸರ್ಕಾರಕ್ಕೆ ತತ್ಕ್ಷಣಕ್ಕೆ ತೆಗೆದುಕೊಳ್ಳೋಕೆ ಒಂದು ನಿರ್ಧಾರ ಏನು ಅಂತಂದರೆ 3,500 ರೂಪಾಯಿ ಇವರೇನು ಟನ್ ಕಬ್ಬಿಗೆ ಆಗ್ರಹ ಮಾಡ್ತಾ ಇದ್ರೆ, ಬಹುಶಃ ಅದಕ್ಕೆ ಸಂಬಂಧಪಟ್ಟಂಗೆ ರೈತರ ಜೊತೆಗೆ ನಿಂತು ಒಂದು ನಿರ್ಧಾರಕ್ಕೆ ಬರೋಕ್ಕೆ ಅವಕಾಶ ಇದೆ. ಆದರೆ ಇವ್ರು ಇನ್ನೇನು ನಿದ್ದೆಯಿಂದ ಎದ್ದಂಗೆ ಕಂಡು ಬರ್ತಾ ಇಲ್ಲ. ಯಾಕಂದರೆ ಇಂಥದ್ದೊಂದು ನಿರ್ಧಾರಕ್ಕೆ ಬರಬೇಕು ಅಂತ ಅಂದರೆ ಅಧಿಕಾರಿ ವರ್ಗದ ಸಭೆ ಆಗಬೇಕಿದೆ. ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಾಗಿನ ಮಾಲೀಕರು ಸ್ಥಿತಿಗತಿ ಏನಿದೆ, ಕಬ್ಬಿನ ಬೇಡಿಕೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಪೂರೈಕೆ, ಅದನ್ನೆಲ್ಲವನ್ನೂ ಕೂಡ ಈಗ ಅವಲೋಕನ ಮಾಡಬೇಕಿದೆ. ಈಗ ಮೊನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಆ ಹೆಜ್ಜೆ ಇಟ್ಟಂಗೆ ಕಂಡು ಬರ್ತಾ ಇಲ್ಲ. ಈಗ ಇವರು ನಿರ್ಧಾರಕ್ಕೆ ಬರ್ತಾರ ನೋಡಬೇಕಿದೆ.